ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ನಗರದ ಬಸ್ ನಿಲ್ದಾಣ ರಸ್ತೆಯಲ್ಲಿ ನಗರಸಭೆಯಿಂದ ಅವೈಜ್ಞಾನಿಕವಾಗಿ ಸಿಸಿ ಚರಂಡಿ ಕಾಮಗಾರಿಗೆ ಸಂಘ ಸಂಸ್ಥೆಗಳಿಂದ ವಿರೋಧಕ್ಕೆ ಕಾರಣವಾಗಿದೆ. ಹೌದು ವೀಕ್ಷಕರೇ, ಇತ್ತೀಚೆಗೆ ಹರಿಹರದ ಬಸ್ ನಿಲ್ದಾಣ ರಸ್ತೆಯಲ್ಲಿ ನಗರಸಭೆಯಿಂದ ಕೆಲವು ದಿನಗಳಿಂದ ಸಿಸಿ ಚರಂಡಿ ಕಾಮಗಾರಿ ಕೈಗೊಳ್ಳಲಾಗಿದೆ. ಬಲಬದಿಯಲ್ಲಿ ನಗರಸಭೆಯ ವಾಣಿಜ್ಯ ಮಳಿಗೆಗಳೂ ಇವೆ. ಈ ಮಳಿಗೆಗಳಿಂದ 7-8 ಅಡಿ ಅಂತರ ಬಿಟ್ಟು ಚರಂಡಿಯ ಕಾಮಗಾರಿಗೆ ಕೈಗೊಂಡಿರುವುದರಿಂದ ರಸ್ತೆಯ ವಿಸ್ತಾರ ಕಿರಿದಾಗುತ್ತಿದೆ, ಜೊತೆಗೆ ಪಾದಚಾರಿಗಳ ಸಂಚಾರಕ್ಕೆ ತೊಡಕಾಗುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ಜನಪರ ಸಂಘದ ಅಧ್ಯಕ್ಷರಾದ ಮೊಹಮ್ಮದ್ ಮಜರ್ ಹಾಗೂ ಪರಿಸರ ಸಂರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಬಿ ಮಗ್ದುಮ್ ಸಾಬ್ ಇವರು ಗುರುವಾರದಂದು ನಗರಸಭೆ ಪೌರಾಯುಕ್ತ ಈರಮ್ಮ ಅವರಿಗೆ ಹಾಗೂ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿರವರಿಗೆ ಮನವಿ ಪತ್ರವನ್ನು ನೀಡಿದ್ದಾರೆ. ಈ ರಸ್ತೆಯಲ್ಲಿ ಬಸ್ ನಿಲ್ದಾಣ, ಬಿಇಒ ಕಚೇರಿ ಹಾಗೂ ಗುರುಭವನ್ ಇದೆ. ನಿತ್ಯ ರೂಪದಲ್ಲಿ 1500 ಬಸ್ಸುಗಳು, 100 ಕಾರು, ಆಟೋ, ಬೈಕ್ಗಳ ಸಂಚಾರ ದಟ್ಟಣೆ ಇದೆ. ಅಂದಾಜು 5000ಕ್ಕಿಂತ ಹೆಚ್ಚು ಪ್ರಯಾಣಿಕರು ಪಾದಚಾರಿಗಳಾಗಿ ಈ ರಸ್ತೆಯ ಮೂಲಕ ಸಂಚರಿಸುತ್ತಾರೆ. ದೊಡ್ಡ ಪ್ರಮಾಣದಲ್ಲಿ ವಾಹನ ಹಾಗೂ ಜನ ಸಂಚಾರ ಇರುವ ಈ ರಸ್ತೆಯಲ್ಲಿ ಸುಸಜ್ಜಿತವಾದ ಪಾದಚಾರಿ ಮಾರ್ಗವೂ ಬೇಕು. ಚರಂಡಿಯ ರಸ್ತೆಯು ಪೂರ್ಣ ಕೊನೆಯಲ್ಲಿ ನಿರ್ಮಿಸಿದರೆ ಇದು ಸಾಧ್ಯವಾಗಲಿದೆ. ಮುಂದಿನ ಅಗತ್ಯತೆಯನ್ನು ಗಮನಿಸದೆ ನಗರಸಭೆಯ ಇಂಜಿನಿಯರ್ ವಿಭಾಗದ ಅಧಿಕಾರಿಗಳು ಬೇಕಾಬಿಟ್ಟಿ ಕೆಲಸವನ್ನು ಮಾಡಿಸುತ್ತಿದ್ದಾರೆ. ಅನುದಾನ ಇದೆ ಸರಿ, ಅದನ್ನು ಖರ್ಚು ಮಾಡಬೇಕೆಂಬ ಒಂದೇ ಒಂದು ಗುರಿ ಇವರ ಮುಂದಿದೆ ಹೊರತು ನಗರದ ಜನತೆ ವಾಹನ ಸಂಚಾರಕ್ಕೆ ಅನುಕೂಲವಾಗುವ ಯಾವ ಮುಂದಾಚರಣೆಯೂ ಇವರಲ್ಲಿ ಕಾಣದಿರುವುದು ವಿಪರ್ಯಾಸ ಎಂದು ಅವರು ಮನವಿ ಪತ್ರದಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಈ ಸ್ಥಳಕ್ಕೆ ಪೌರಾಯುಕ್ತರು, ಜಿಲ್ಲಾ ಅಧಿಕಾರಿರವರು ಹಾಗೂ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರು ಭೇಟಿ ನೀಡಿ ಆಗುತ್ತಿರುವಂತಹ ದೊಡ್ಡ ಲೋಪವನ್ನು ಸರಿಪಡಿಸಬೇಕೆಂದು ಈ ಸಂಘಟನೆಯ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ಸೈಯದ್ ಶಾಮೀರ್ ಜೊತೆ ವರದಿ ಫಿರೋಜ್ ಇರ್ಫಾನ್, MH, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ನೋಡ್ರಿ, ನಾನು ಜನಪರ ಸಂಘದ ಅಧ್ಯಕ್ಷ ಮೊಹಮ್ಮದ್ ಮಜರ್ ಅಂತೇಳಿ. ನಂದು ಏನಪ್ಪ ಸಮಸ್ಯೆ ಅಂದರೆ, ಇದು ರೋಡು ಎಲ್ಲ ಕಡೆಗೆ ಅಗಲೀಕರಣ ಮಾಡ್ತಾ ಇದ್ದಾರೆ. ಎಲ್ಲರೂ ಅಗಲೀಕರಣ ಮಾಡ್ತಾ ಇದ್ದಾರೆ. ಇವರು ಅಗಲೀಕರಣ ಅಲ್ಲ, ಚಿಕ್ಕತ್ಕರಣ ಮಾಡ್ತಾ ಇದ್ದಾರೆ ಇವರು. ಯಾರು? ನಗರಸಭೆಯವರು. ಆಮೇಲೆ ಇದಕ್ಕೆ ಮೋಸ್ಟ್ಲಿ ಜಿಲ್ಲಾ ಆಡಳಿತನವರು ಅವರು ಇರ್ಬೋದು ಏನ್ರಿ. ಅವ್ರೆಲ್ಲರೂ ಏನು ಅರ್ಜಿ ಕೊಟ್ರೇನು ಸುಮ್ಮನೆ ಇದನ್ನ ಮಾಡ್ತಾರೆ. ಇದು ಏನು ಸಮಸ್ಯೆ ಅಂದರೆ, ಈ ಚರಂಡಿ ಏನಿದೆ ಅಲ್ಲ ಮಾಡಿರೋದು, ಹಿಂದೆ 8 ಅಡಿ ಜಾಗ ಇದೆ ವಾಣಿಜ್ಯ ಮಳಿಗೆಗಳಿಗೆ ಏನ್ರಿ, ಬಾಡಿಗೆಗೂ ಕೊಟ್ಟಿದ್ದಾರೆ ಅವರು. 8 ಅಡಿ ಜಾಗ ಇದೆ. ಆ ಜಾಗ ಆದಾಗ ಇನ್ನೊಂದು ಸ್ವಲ್ಪ ನೀವು ಒತ್ತುವರಿ ಇದನ್ನ ಮಾಡಿ ಏನ್ರಿ, ಆ ಕಡೆ ಮಾಡ್ರಿ. ಆದಷ್ಟು ಸಾರ್ವಜನಿಕರಿಗೆ ಇದು ದಿನನಿತ್ಯ 1800, 500ರಿಂದ 1800 ಬಸ್ಗಳು ಓಡಾಡ್ತವೆ, ಹೌದಾ? ಆಮೇಲೆ ಈಗ ನೋಡ್ರಿ, ಡ್ರೈನೇಜ್ ಮಾಡಿದಾರ, ಇದ್ರ ಮೇಲೆ ಸ್ಲಾಬ್ ಹಾಕ್ತಾರೆ 6 ಇಂಚಿಂದು. 6 ಇಂಚಿನ ಸ್ಲಾಬ್ ಹಾಕಿದ್ಮೇಲೆ ಇಲ್ಲಿ ಈಗ ಮಳಿಗೆಗಳಿಗೆ ವ್ಯವಹಾರ ಮಾಡಕ್ಕ, ಏನೋ ಟೀ ಕುಡಿಯಕ ಯಾರು ಬಂದ್ರೆ ವೆಹಿಕಲ್ ಇಲ್ಲಿ ನಿಲ್ಲಿಸ್ತಾರೆ. ಇದು 6 ಅಡಿ ಜಾಗದಾಗ ನಿಲ್ಲಿಸ್ತಾರೆ. ಎಲ್ಲಿ ಬೇಕಲ್ಲೇ, ಮತ್ತೆ ಇನ್ನೂ ರೋಡಿಗೆ ನಿಲ್ಲಿಸಬಹುದು. ಯಾಕಂದ್ರೆ ಬಂದಿರೋರು ಎಲ್ಲಿ ಬೇಕಲ್ಲೇ ನಿಲ್ಸಲ್ರಿ, ಎಲ್ಲಿ ಬೇಕಲ್ಲೇ ನಿಲ್ಸಿ ಹೋಗ್ಬಿಡ್ತಾರೆ. ಅದ್ರ ಸಲುವಾಗಿ ದಯಮಾಡಿ ಇದನ್ನ ಮಾಡಿ, ಈ ಚರಂಡಿ ಇದು ಐತಲ್ಲ ಹಿಂದ್ಗಡೆ ಹೋದಂಗ ಮಾಡ್ಕೊಡ್ಬೇಕು. ನಾವು ನಿನ್ನೆ ಹೇಳಿದೀವಿ, ಮತ್ತು ಐತಲ್ಲ ಪುನಃ ಕೆಲಸ ಮಾಡ್ತಾ ಇದಾರೆ ಯಾರು ಗುತ್ತಿಗೆದಾರರು. ಮುಂದೆ ಲಾಸ್ ಮಾಡ್ಕೋಬೇಡಪ್ಪ ನೀನು, ಇದು ಹಿಂದೆ ಹೋಗ್ಬೇಕು ಡ್ರೈನೇಜ್ ಅಂತ ನಾವು ಹೇಳ್ತಾ ಇದೇವ್ರಿ. ಇನ್ನು ಮತ್ತು ಲಾಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ನಮ್ಮ ಹರಿಹರ ಇಂಜಿನಿಯರ್ ಅಭಿವೃದ್ಧಿ ಪಡಿಸ್ತೀವಿ, ನಾವು ಅಭಿವೃದ್ಧಿಗೆ ಅಡ್ಡ ಪಡಿಸ್ತೀರಿ ಅಂತ ಹೇಳ್ತಾರೆ. ನಾವು ಅಡ್ಡ ಪಡಿಸೋದೇ ಇಲ್ರಿ, ಸಾರ್ವಜನಿಕರಿಗೆ ರಕ್ಷಣೆ ಆಗ್ಬೇಕು. ಯಾಕಂದ್ರೆ ಇದು ಪ್ರತಿನಿತ್ಯ ಜನ, ಸಾವಿರಾರು ಗಂಟಲೆ ಜನ ಓಡಾಡ್ತಾರೆ ಇಲ್ಲಿ. ಆಮೇಲೆ ಇಲ್ಲಿ ಫುಟ್ಪಾತ್ ಆದ್ಮೇಲೆ ಗ್ರಿಲ್ ಹಾಕ್ಬೇಕು. ನೋಡ್ರಿ, ಬಸ್ಗಳು ಎಷ್ಟು ಓಡಾಡ್ತವೆ. ಈ ಕಣ್ಣು ಮುಚ್ಕೊಂಡು ಕುಂತಿದ್ದೇವಲ್ಲ ಜಿಲ್ಲಾ ಆಡಳಿತದವರು, ಬಂದು ಚೆಕ್ ಮಾಡ್ಬೇಕು ಇವ್ರು ಏನೇನ್ ಮಾಡ್ತಾ ಇದಾರೋ ಏನಿಲ್ಲ ಅನ್ನೋದು.
ಈಗ ಮಾಡಿ ದುಡ್ಡು ಎಲ್ಲಿ ಬೇಕಲ್ಲೇ. ಈಗ ನೋಡ್ರಿ ಮೊನ್ನೆ ಅಲ್ಲಿ ಮಾಡಿದಾರೆ, ಆ ಇಟ್ಕೆ ಬಟ್ಟಿ ಹತ್ರ ಸಿಸಿ ರಸ್ತೆ ಮಾಡಿದಾರ. ಪೊಲೀಸ್ ಕ್ವಾರ್ಟರ್ ಹತ್ರ ಹೋಗಿ ನೋಡ್ರಿ, ಪೊಲೀಸ್ ಕ್ವಾರ್ಟರ್ಸ್ ರೋಡ್ ನಲ್ಲಿ ಟಿಪ್ಪು ನಗರ್ಗೆ ಇದು ಸಾಯಿಬಾಬಾ ಮಂದಿರ ಎಲ್ಲದಕ್ಕೂ ಹೋಗೋ ಜಾಗ ಅಲ್ಲಿ ಐತಲ್ಲ, ರೋಡ್ ಹಾಳು ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಅಂತ ಜಾಗದಾಗ ಅಭಿವೃದ್ಧಿ ಮಾಡಲ್ಲ ಇವ್ರು ಔಟ್ಲೈನು, ಅಲ್ಲಿ ಯಾರು ಮಾತಾಡಬಾರ್ದು ಅವ್ರಿಗೆ, ಅಂತ ಜಾಗದಾಗ ಮಾಡ್ತಾ ಇದಾರೆ. ಇವ್ರು ಏನು ಜಿಲ್ಲಾಡಳಿತದವ್ರು ಏನ್ ಮಾಡ್ತಾ ಇದಾರೆ, ಜಿಲ್ಲೆ ಅಧಿಕಾರಿ ಆಗ್ಲಿ ಹೇಳಿ ಒಂದು ಟೀಮ್ ಬಂದು ಚೆಕ್ ಮಾಡ್ಬೇಕು. ನೋಡ್ರಿ ಇದು ಹೆಂಗ್ ಮಾಡ್ತಾ ಇದಾರ, ಮುಂದೆ ಮಾಡಕ್ ಬರುತ್ತೇನ್ರಿ ಇದು? ಈ ನಮೂನೆ ಮಾಡ್ತಾ ಇದಾರ. ದಯಮಾಡಿ ಇದು ನನ್ನ ಏನಪ್ಪ ಸಮಸ್ಯೆ ಅಂದ್ರೆ, ಇದನ್ನ ಚರಂಡಿ ಆ ಕಡೆ ಮಕ್ಕಳು ಅಗಲೀಕರಣ ಆಗ್ಬೇಕು. 8 ಅಡಿ ಜಾಗದಾಗ ಬಿಟ್ಟಿದಾರಲ್ಲ, ಒಂದ್ 2 ಅಡಿ ಜಾಗ ಬಿಟ್ಕೊಡ್ರಿ, ಅವ್ರಿಗೆ ಬಿಟ್ಕೊಟ್ಟು ಕೆಲಸ ಮಾಡ್ಕೊಳ್ಳಿ. ನಾವು ಬೇಡನಲ್ಲ ಅದ್ರ ಸಲುವಾಗಿ ದಯಮಾಡಿ ಇದೆಲ್ಲ ಏನಿದ್ರು ಸೂಕ್ತ ಮೇಲೆ ಅಧಿಕಾರಿಗಳು ಗಮನಕ್ಕೆ ಬಂದ್ರೆ ದಯಮಾಡಿ ಇದು ಚರಂಡಿ ತೆರವುಗೊಳಿಸಿ. ಇವತ್ತು ಬಂದಿರೋದ, ನಿನ್ನೆ ನಾವು ಕಂಪ್ಲೇಂಟ್ ಮಾಡಿದ್ವಿ, ಇವತ್ತು ಬಂದಿದೆ. ನಿನ್ನೆ ಐತಲ್ಲ ಇಂಜಿನಿಯರು, ಪ್ರಕಾಶ್ ಇಂಜಿನಿಯರು ಮತ್ತೆ ಮಂಜುನಾಥ್ ಇಂಜಿನಿಯರು, ಕಮಿಷನರ್ ಅಂತೂ ಬಂದಿಲ್ಲ. ಆಮೇಲೆ ಪ್ರಭಾರಿ AW ಶ್ರೀನಿವಾಸ್ ಅವರು ಬಂದು ವೀಕ್ಷಣೆ ಮಾಡಿ ಹೋಗಿದಾರ. ನಾವು ಗಿಡ ತೆಗಿತೀವಿ, ನಾವು ಫಾರೆಸ್ಟ್ ಆಫೀಸ್, ನೀವು ತೆಗೀರಪ್ಪ, ನಿಮ್ಗೆ ಯಾರು ಅಡಚಣೆ ಮಾಡ್ತಾ ಇದಾರೆ ಇಲ್ಲಿ? ನಿಮ್ ಜಾಗದಾಗ ನೀವು ಮಾಡಕ್ಕ ನಿಮ್ಗೆ ಏನ್ ತೊಂದ್ರೆ ಏನು? ಕರ್ನಾಟಕ ಜನಪರ ಸಂಘದ ಅಧ್ಯಕ್ಷ ನಾನು ಮೊಹಮ್ಮದ್ ಮಜರ್ ಅಂತೇಳಿ. ಮಾನ್ಯ ಸಾರ್ವಜನಿಕರಿಗೆ, ಹರಿಹರದ ಸಾರ್ವಜನಿಕರಿಗೆ ಗಮನಕ್ಕೆ ತರಲು ಬಯಸಿದೆ ಅಂದರೆ, ನಾನು ಬಿ ಮಗ್ದೂಮು, ಹರಿಹರ ತಾಲೂಕು ಪರಿಸರ ರಕ್ಷಣಾ ವೇದಿಕೆಯ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೇನೆ. ಇವತ್ತು ಹರಿಹರದಲ್ಲಿ ಏನಾಗ್ತಾ ಇದ್ದಾರೆ, ಎಲ್ಲಿ ಬೇಕಲ್ಲಿ ರೋಡ್ ಆಗ್ತಿದ್ದಾವೆ, ಎಂಕ್ರೋಚ್ ಆಗ್ತಿದ್ದಾವೆ, ಅವಜ್ಞಾನವಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಮೊನ್ನೆ ಶೋಭಾ ಟಾಕೀಸ್ ರಸ್ತೆ ಮತ್ತು ಪೋಸ್ಟ್ ಆಫೀಸ್ ರಸ್ತೆಯನ್ನು ಅಗಲ ಮಾಡಿಸಿದ್ವಿ. ಸುಮಾರು 1.5-2 ಅಡಿ ಎಂಕ್ರೋಚ್ ಮಾಡಿದ್ರು, ಅದನ್ನು ಹೊಡೆದು ಸರಿ ಮಾಡಿದ್ವಿ. ಆಮೇಲೆ ಪೋಸ್ಟ್ ಆಫೀಸ್ ರೋಡ್ನಲ್ಲಿರುವ ಹರಿಹರ ದಾವಣಗೆರೆ ಅರ್ಬನ್ ಬ್ಯಾಂಕಿನ ATM ಸಹ ಮುಂದಾಗಿತ್ತದು, ಎಂಕ್ರೋಚ್ ಆಗಿತ್ತು, ಅದನ್ನು ಸಹ ನಾವು ಬೆಳೆಸಿದ್ದೀವಿ. ಈಗ ಏನಾಗಿದೆ ಅಂದರೆ, ಭಾಳಷ್ಟು ವೆಹಿಕಲ್ಗಳು ಓಡಾಡುವ ಜಾಗ, ಗುರುಭವನ ಅದಕ್ಕೆ ಹೋಗೋ ಜಾಗ, ಬಸ್ ಸ್ಟ್ಯಾಂಡಿಗೆ ಹೋಗೋ ಜಾಗ, ಆ ರೋಡ್ನಲ್ಲಿ ಸಿಕ್ಕಾಪಟ್ಟೆ ಜನರ ಸಂದಣಿ ಇದೆ. ಸುಮಾರು 1,500 ಬಸ್ಗಳು ಇಲ್ಲಿ ಓಡಾಡ್ತವೆ. ಇಲ್ಲಿ ಏನಾಗಿದೆ ಅಂದರೆ, ಹರಿಹರದ ನಗರಸಭೆಯ ವಾಣಿಜ್ಯಕ್ಕೆ ಏನಿದಾವೆ ಮಳಿಗೆಗಳು, ಅದನ್ನು ಭಾಳಷ್ಟು ಜಾಗವನ್ನು ಬಿಟ್ಟು ರೋಡಿನ ಪಕ್ಕದಲ್ಲಿ ಚರಂಡಿ ಮಾಡ್ತಿದ್ದಾರೆ. ಇದನ್ನು ಅವೈಜ್ಞಾನಿಕ ಮಾಡ್ತಿದ್ದಾರೆ. ಇದೊಂದು ಏನು ಮಾಡಿದಾರೆ, ಅಲ್ಲಿ ಮರ ಇದೆ ಅಂತೇಳಿ ಅದೊಂದು ನೆವ ಮಾಡಿ ಮರವನ್ನು ಬಿಟ್ಟು ಈ ಕಡೆ ಹಂಗೆ ಮಾಡ್ತಿದ್ದಾರೆ. ಇದನ್ನು ಏನು ತೋರಿಸ್ತಾರೆ ಅಂದರೆ, ಇದು ಅವರ ಒಂದು ಅವೈಜ್ಞಾನಿಕವಾದ ಒಂದು ಕೆಲಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ನಿನ್ನೆ ಕೆಲಸ ನಿಲ್ಲಿಸಿದ್ವಿ ನಾವು, ಮತ್ತೆ ಈಗ ಚಾಲೂ ಮಾಡಿದ್ದಾರೆ. ಇದರ ಬಗ್ಗೆ ನಾವು MLA ಸಾರ್ ಅಂತ BP ಹರೀಶ್ ಅವ್ರಿಗೂ ನಾವು ಗಮನಕ್ಕೆ ತಂದಿದ್ವಿ. ಇದೇ ತಾನೇ ಅವರು ಹೇಳಿದ್ರು, ಆಯ್ತು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಇವ್ರನ್ನ ಒಂದು ವೇಳೆ ನಿಲ್ಲಿಸ್ತಾ ಇದ್ರೆ ಬಂದರೆ ಹರಿಹರದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ, ಇದಂತೂ ನಿಶ್ಚಿತ. ಅವ್ರು ಏನಾದರೂ ತಿಳ್ಕೊಬಹುದು. ಯಾಕಂದ್ರೆ ನಮ್ದೊಂದು ವೈಯಕ್ತಿಕ ಯಾವುದು ಲಾಭ ಇಲ್ಲ, ಸಾರ್ವಜನಿಕೋಸ್ಕರ ನಾವು ಒಳ್ಳೇದು ಕೆಲಸ ಮಾಡ್ತಾ ಇದೀವಿ. ಸಾರ್ವಜನಿಕರು ನಮಗೆಲ್ಲ ಬೆಂಬಲ ಕೊಡಬೇಕು. ಈ ದೃಷ್ಟಿಯಿಂದ ನಾವು ಹೇಳ್ದೇನಂತ ಹೇಳಿದ್ರೆ, ಈ ಕೂಡಲೇ ಏನು ಕಾಮಗಾರಿ ಏನಿದೆ ಆ ಕಾಮಗಾರಿ ನಿಲ್ಲಿಸಬೇಕು. ನಿಲ್ಲಿಸ್ತಾ ಇದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.